ಚನ್ನರಾಯಪಟ್ಟಣ ತಿಪಟೂರಿನಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪಟ್ಟಣದ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗಾಸನ ಪಟುಗಳ ತಂಡ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಎಂದು ಯೋಗ ಮಂದಿರದ ಅಧ್ಯಕ್ಷ ಮಂಜುನಾಥ್ ಹಾಗೂ ವ್ಯವಸ್ಥಾಪಕ ಕೆ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡರು. ನಮ್ಮ ತಂಡದ ವತಿಯಿಂದ ಉಗ್ರ ನರಸಿಂಹ ಯೋಗ ನೃತ್ಯ ರೂಪಕ ಈಗಾಗಲೇ 22 ಪ್ರದರ್ಶನ ಕಂಡಿದೆ. ಮುಂಬರುವ ಮೈಸೂರಿನ ಯುವ ದಸರಾದಲ್ಲಿ ಈ ರೂಪಕವನ್ನು ಪ್ರದರ್ಶಿಸಲು ಭರದ ಸಿದ್ಧತೆ ನಡೆಯುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಯೋಗಪಟುಗಳಾದ ಚೇತನ್, ಉಮೇಶ್, ನೇತ್ರಾವತಿ ಸೇರಿದಂತೆ ಇತರರು ಹಾಜರಿದ್ದರು. ಅದರಂತೆ ನಮ್ಮ ಈ ಯೋಗ ಮಂದಿರ ಏನಿದೆ, ಯೋಗ ಮಂದಿರ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ 9ನೇ ತಾರೀಕು ತಿಪ್ಟೂರಲ್ಲಿ ರಾಜ್ಯ ಮಟ್ಟದ ಯೋಗ ಕಾಂಪಿಟೇಷನ್ ಇತ್ತು. ಅದರಲ್ಲಿ ನಮ್ಮ ಸಂಸ್ಥೆಯ ಸಾಧನೆ ಕುರಿತು ಮತ್ತೆ ನಮ್ಮ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆ ತಕ್ಷಣಕ್ಕೆ ಏನೇ ರೂಪುರೇಷೆಗಳನ್ನು ರೂಪಿಸಿದ್ದೀವಿ ಇದುವರೆಗೂ ಅನ್ನೋದೊಂದು, ಮತ್ತು ಇನ್ನೊಂದು ಕಾರ್ಯಾಗಾರ ಅಂತಾರಾಷ್ಟ್ರೀಯ ಯೋಗ ಕೋಚ್ಗಳಾದಂಥ ಡಾಕ್ಟರ್ ನವೀನ್, ರಂಜಿತ್ ಮತ್ತು ಶ್ರೀಹರಿ ಅಯ್ಯಂಗಾರ್ ಮೈಸೂರು ಇವರುಗಳಿಂದ ಕಾರ್ಯಾಗಾರ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಅದರ ಬಗ್ಗೆ ವಿವರಣೆ ಕೊಡಬೇಕು ಅಂತ. ಮೊದಲನೇದಾಗಿ ಕಾಂಪಿಟೇಷನ್ ನಡೀಬೇಕಾದ್ರೆ ಒಂದು ವಿಶೇಷ ನಡೀತದೆ. ಏನು, ಗೆದ್ದಿರೋರೆಲ್ಲರೂ ಕೂಡ ಒಂದು ಕಾಂಪಿಟೇಷನ್ ಬಿಡ್ತಾರೆ. ಅದರಲ್ಲಿ ನಮ್ಮ ಸಂಸ್ಥೆಯ ವಿಸ್ಮಿತಾ ಚೆಟ್ಟೆಲಿ ವಿಸ್ಮಿತಾ ಅವರು ಚಾಂಪಿಯನ್ ಆಫ್ ಚಾಂಪಿಯನ್ ಅಂದ್ರೆ ಏನು, ಬಿಲೋ 7 ಮತ್ತೆ 8 to 10, 10 to 14 ಈ ತರ ಸ್ಪರ್ಧೆ ಬಿಟ್ಟಿರ್ತಾರಲ್ಲ, ಗೆದ್ದಿರೋರೆಲ್ಲರೂ ಒಬ್ಬೊಬ್ರು ಕಾಂಪಿಟೇಷನ್ ಬಿಡ್ತಾರೆ. ಅಷ್ಟರೊಳಗೂ ಕೂಡ ವಿನ್ ಆಗಿರೋರು ಚಾಂಪಿಯನ್ ಆಫ್ ಚಾಂಪಿಯನ್ ಮಾಡ್ತಾರೆ. ಅಷ್ಟರೊಳಗೂ ಜನ ವಿನ್ ಆಗಿರೋರು ವಿಸ್ಮಿತಾ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇದೊಂದು ಖುಷಿ ವಿಚಾರ. ಯಾಕೆಂದ್ರೆ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದು ನಮ್ಮೆಲ್ಲರೂ ಖುಷಿ ವಿಚಾರ. ಅದರಂತೆ ಇನ್ನೊಬ್ಳು ಮೋನಿಶಾ ಅಂತ ತರೀಕೆರೆ, ನಮ್ಮ ಸಂಸ್ಥೆ ಹುಡುಗಿ, ಕಡೂರು ಶಾಖೆಯಲ್ಲಿ ಅವಳು ಕಲಿತಾ ಇದ್ದಾಳೆ. ಅವಳು ಕೂಡ ಚಾಂಪಿಯನ್ ಆಫ್ ಚಾಂಪಿಯನ್ ಅಲ್ಲಿ 2ನೇ ಪ್ಲೇಸ್ ತಗೊಂಡು. ಅದರಂತೆ ಚಾಂಪಿಯನ್ ಆಫ್ ಚಾಂಪಿಯನ್ ಅಲ್ಲಿ ನಮ್ಮ ಯೋಗ ಶಿಕ್ಷಕಿಯಾದಂಥ ನೇತ್ರಾವತಿ ಅವರು, ಇವರು 40 ಬರ್ತಾರೆ, 35 to 50 ಏಜ್ ಗ್ರೂಪ್ ಅಲ್ಲಿ ಪ್ರಥಮ ಸ್ಥಾನ ತಗೊಂಡು, ನಂತರ ಚಾಂಪಿಯನ್ ಆಫ್ ಚಾಂಪಿಯನ್ ಅಲ್ಲಿ ಇವರು ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಹೀಗೆ ನಮ್ಮ ಸಂಸ್ಥೆಗೆ 3 ಚಾಂಪಿಯನ್ ಆಫ್ ಚಾಂಪಿಯನ್ ಬಂದಿದೆ. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.